ನಿಮ್ಗೆ ಯಾವಾಗ ಗೊತ್ತಾಯ್ತು ಓ ನನ್ನ ವಾಯ್ಸು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿದೆ, ಎಲ್ಲಾ ಕಡೆ ಎಲ್ಲರೂ ಮಿಮಿಕ್ರಿ ಮಾಡ್ತಾರೆ, ನಂಗೆ ಖುಷಿ ಅಂತ ಯಾವಾಗ ಅನ್ನಿಸ್ತು? ಆ, ಅಭಿಮಾನಿಗಳಿಂದಾನೇ ಗೊತ್ತಾಯ್ತು. ಓಕೆ. ಅಭಿಮಾನಿಗಳಿಂದಾನೇ ಅವರು ನನಗೆ ಅದೇ ಥರ ಮಾತಾಡ್ಸೋಕೆ ಶುರು ಮಾಡೋರು. ಏನಂತ? ಏನಣ್ಣ ಇಲ್ಲಿ ಬಂದ್ಬಿಟ್ಟಿದ್ಯಾ? ಹಿಂಗೆ ಪಿಕ್ಚರ್ ನೋಡಕ್ ಬಂದಣ್ಣ? ಊಟಕ್ಕೆ ಬಂದಣ್ಣ? ಅಂತ ಹಿಂಗೆ ಓ, ಯಾರು ಸಿಕ್ಕರು ನಿಮ್ ಜೊತೆ ಹಾಗೆ ಹಾಗೆ ಮಾತಾಡ್ತಾರೆ? ಮಾತಾಡ್ತಾರೆ. ಅತ್ತರಿಕೆ. ಎಷ್ಟು ಜನ ನಂತರ ಧ್ವನಿಲಿ ನೀವು ಯೂಟ್ಯೂಬಲ್ಲಿ ನೋಡಿ, ಹೌದು ಭಾಳಷ್ಟು ಜನ ಹೌದು. ನನ್ನ ಡೈಲಾಗ್ ಮಾತಾಡಿದ್ದಾರೆ. ನೀವು ಪೇಟೆಂಟ್ ಮಾಡಿಸ್ಕೊಂಡ್ಬಿಟ್ಟಿದ್ರೆ ಶ್ರೀಮಂತರಾಗ್ಬಿಡ್ತಿದ್ರಿ. ಈಗ ಟೈಮ್ ಇದೆಯಾ ಏನೋ ಗೊತ್ತಿಲ್ವೇ? ಅದು ಎಲ್ಲಿ ಹೋಗ್ಬೇಕು, ಯಾರನ್ನ ಕೇಳ್ಬೇಕು ಗೊತ್ತಿಲ್ವೇ? ಕರೆಕ್ಟ್. ಅಯ್ಯೋ ಶಿವ. ಆಮೇಲೆ ಹಾ. 1 ವರ್ಷ ಮೇಲೆ, ಹ್ಮ್. 1 ವರ್ಷಕ್ಕಿಂತ ಜಾಸ್ತಿನೇ ಹಾ. ಒಂದು ರೇಡಿಯೋ ಚಾನಲ್, ಹಾ. ರೇಡಿಯೋ ಚಾನಲಲ್ಲಿ ಹ್ಮ್. ನನ್ನ ವಾಯ್ಸು ಮತ್ತು ಇನ್ನೊಂದು ಹೀರೋ ವಾಯ್ಸು ಹೌದು ಒಂದು ಬರ್ತಾ ಇತ್ತದು. ಕರೆಕ್ಟ್. ಬಿಗ್ ಎಫ್ ಎಂ ಅಲ್ಲಿ ಬಿಗ್ ಎಫ್ ಎಮ್ 92.7 ಅಲ್ಲಿ. ಓಹೋ, ಅದರಲ್ಲಿ ಆ, ಇನ್ನೊಂದು ಹೀರೋ ವಾಯ್ಸ್ ಬರ್ತಾ ಇತ್ತು. ಹೌದಾ? ಓಕೆ. ಯಾರೋ ಅದೇ ಅಲ್ಲೇ ಮರ್ತೋಗಿದ್ದೀನಿ. ಅನ್ಸುತ್ತೆ. ಟೈಗರ್ ಪ್ರಭಾಕರ್ ಅವ್ರದ್ದು, ಸುಧೀರ್ ಅವ್ರದ್ದು, ನಿಮ್ದು ಅಥವಾ ಬೇರೆ ಬೇರೆದೆಲ್ಲ ಏನೋ ಇತ್ತು, ಈ ತರದ್ದು. ಅದೆಲ್ಲ ಆಮೇಲೆ ಬಂದಿದ್ದು. ಓ, ಫಸ್ಟ್ ಹೌದಾ? ಶುರು ಆಗಿದ್ದೆ ಟ್ರೆಂಡ್ ನಂದು. ಓಕೆ. ನಂದು ಮತ್ತೆ ಇನ್ನೊಬ್ಬ ಟಾಪ್ ಹೀರೋದು. ಓ, ಹೌದಾ? ಓಕೆ. ಹಾ. ಹಾ. ಯಾರಂತ ಗೊತ್ತಿಲ್ಲ. ಹಾ, ಓಕೆ. ಅದು ಈಗ ಸಿಗುತ್ತಾ ನೋಡಕ್ಕೆ? ಗೊತ್ತಿಲ್ಲ. ರೇಡಿಯೋ ಕೇಳಕ್ಕೆ? ಸಿಟಿ ಇದೆ, ರೇಡಿಯೋ ಮಿರ್ಚಿ ಇದೆ, ಬಿಗ್ ಎಫ್ ಎಂ ಇದೆ. ಹಾ. ಇವರೆಲ್ಲ ಯಾರೋ ಮಾಡ್ತಿರ್ತಾರೆ ಈ ತರದ್ದೆಲ್ಲ. ಆವಾಗ ಇದ್ದಿದ್ದು. Okay. ಈಗ ಅದು ಚೇಂಜ್ ಆಗೋಯ್ತು. ಪ್ರೋಗ್ರಾಮ್ಗಳು ಈಗ ಬೇರೆ ಬೇರೆ ಬರ್ತಾ ಇದೆ. ತುಂಬಾ ಹಿಂದೆ ಅಂದ್ರೆ ಆಲ್ ಇಂಡಿಯಾ ರೇಡಿಯೋ ಅಷ್ಟೇ. ಅದಾದ್ಮೇಲೆ ಫಸ್ಟ್ ಬಂದಿದ್ದೆ ಅದು ಹಾ. ರೇಡಿಯೋ ಮಿರ್ಚಿನ, ರೇಡಿಯೋ ಸಿಟಿ. ರೇಡಿಯೋ ಸಿಟಿ. ಹಾ. ಅದ್ರಲ್ಲಿ ಹುಡುಕ್ಬೇಕಷ್ಟೇನೆ. ಆಮೇಲೆ ಎಫ್ ಎಂ ಮೆಟ್ರೋ, ಎಫ್ ಎಂ ರೈನ್ಬೋ. ಓ, ಇಷ್ಟೆಲ್ಲ ಇದೆ. ಅದ್ರಲ್ಲಿ ಎಷ್ಟೊಂದಿದೆ. ಯಾವ್ದ್ರಲ್ಲೂ ಇರ್ಬೋದು. ಓ, ಎಷ್ಟೊಂದು ಚಾನಲ್ಗಳಿವೆ, ಎಷ್ಟೊಂದಿದೆ. ಆವಾಗ ಹೆಂಗುರು ರೇಡಿಯೋದಲ್ಲೂ ದುಡಿಯೋಕೆ ಶುರು ಮಾಡಿಬಿಟ್ರಿ ನೀವು, ಒಳ್ಳೆ ಸಂಪಾದನೆ ಅಂದ್ರೆ. ಅದು ನಾನಲ್ಲಪ್ಪ, ನಾನಲ್ಲ, ಯಾರೋ ಮಿಮಿಕ್ರಿ ಆರ್ಟಿಸ್ಟ್ ಮಾಡ್ತಾ ಇರೋದು. ಅಲ್ಲ, ನೀವು ಆ ಥರ ಮಾತಾಡಬಾರ್ದು. ನೀವು ಕೇಸ್ ಹಾಕ್ರಿ, ಒಳ್ಳೆ ದುಡ್ಡು ಬರ್ತದೆ ಹಾ. ಆ ರೇಡಿಯೋ ಚಾನಲ್ ಮೇಲೆ. ಬೇಡ ಬಿಡಪ್ಪ, ಅವ್ರದ್ದು ಒಂದು ಹೊಟ್ಟೆಪಾಡು ನಡೀಲಿ ಬಿಡು ಅಂತಂದೆ ನಾನು. ನಿಮ್ಗೆಲ್ಲ ಆ ತರದ ಬುದ್ಧಿನೇ ಇರ್ಲಿಲ್ಲ. ಇಲ್ಲ, ಆ ಥರ ಬುದ್ಧಿ ಇವತ್ತು ಎಲ್ರು ಬೆಳಿಬೇಕು, ಎಲ್ರು ಎಲ್ಲರೂ ಬೆಳಿ. ಬೆಳಿಬೇಕು. ಇವತ್ತಿಗೂ ಆ ಥರ ಬುದ್ಧಿ ಇಲ್ಲ ಅಲ್ವಾ? ಈಗ ದಿನಕ್ಕೆ 3 ಪಿಕ್ಚರ್ ಮಾಡ್ತಿದ್ನಲ್ಲ, 3 ಕಾಲ್ ಶೀಟ್ ಅಲ್ಲೂ 3 ಕಾಲ್ ಶೀಟಲ್ಲಿ 2-3 ಕಂಪಲ್ಸರಿ. ಟೈಮಿಂಗ್ಸ್. ಟೈಮಿಂಗ್ಸು ಮಾರ್ನಿಂಗ್ 7 ಇದ್ದರೆ ಇದು, ಇಲ್ಲ ಅಂದ್ರೆ 9 ಜಾಸ್ತಿ ಆಗ್ತಿತ್ತು. 7ಗೆ ಯಾವುದೋ ಕೆಲವು ಪಿಕ್ಚರ್ಗಳು ಮಾತ್ರ. ಆಯ್ತು. 9ಇಂದ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ, ಅಂದರೆ ಮಧ್ಯಾಹ್ನದವರೆಗೂ ಒಂದು ಸಿನಿಮಾ. ಆಯ್ತು. ಬೆಳಗ್ಗೆ 9ಕ್ಕೆ ಶುರು ಆದರೆ 2 ಗಂಟೆಯಿಂದ 6 ಗಂಟೆವರೆಗೂ ಇನ್ನೊಂದು ಸಿನಿಮಾ. ಆಮೇಲೆ 7 ಗಂಟೆ ಮೇಲೆ 2 ಗಂಟೆ ತನಕ ಬೆಳಗಿನ ಜಾವ. ಬೆಳಗಿನ ಜಾವ 5 ಗಂಟೆವರೆಗೂ ಒಂದು ಸಿನಿಮಾ. 5-5:30ವರೆಗೂ. ನಿಮ್ ನಿದ್ದೆ, ನಿಮ್ ಊಟ ತಿಂಡಿ, ನಿಮ್ ಕಾರಲ್ಲಿ ಹೋಗುವಾಗ ನಿದ್ದೆ. ಹಾ. ಆಮೇಲೆ ಅವಾಗೆಲ್ಲ ಸ್ವಲ್ಪ ಲೈಟಿಂಗ್ ಮಾಡೋದಕ್ಕೆ ಟೈಮ್ ತಗೋತಾ ಇದ್ರು. ಹಾ. ಸ್ವಲ್ಪ ಟೈಮಿಂಗ್ ತಗೊಳ್ಳೋರು, ಓಕೆ, ಓಕೆ. ಆ್ಯಂಗಲ್ಗಳು ಚೇಂಜ್ ಆಗೋದು. ಆವಾಗ ಲೈಟಿಂಗ್ಗಳೆಲ್ಲ ಚೇಂಜ್ ಆಗೋದು, ಓಕೆ. ಟೈಮಿಂಗ್ ತಗೋತಾ ಇದ್ರು. ಹ್ಮ್. ಆ ಸಮಯದಲ್ಲಿ ಸ್ವಲ್ಪ ನಿದ್ದೆ ಮಾಡ್ತಿದ್ವಿ, ಒಂಚೂರು ಮಲ್ಕೊಳ್ಳೋದು. ಟಕ್ಕಂತ ರೆಡಿ ಆಯಿತು ಲೈಟು, ಅಣ್ಣ ಬನ್ನಿ ಅಣ್ಣ ಅಂದ ತಕ್ಷಣ ಪೌಡ್ರ್ ಪ್ಯಾಡ್ ಮಾಡ್ಕೊಳ್ಳೋದು, ವೆಟ್ ಕ್ಲಾತಲ್ಲಿ ಪ್ರೆಸ್ ಮಾಡ್ಕೊಳ್ಳೋದು, ಪೌಡ್ರ್ ಪ್ಯಾಡ್ ಮಾಡ್ಕೊಂಡು ಹೋಗೋದು ಕ್ಯಾಮ್ರಾ ಮುಂದೆ. ಹೀಗೆ ಎಷ್ಟೋ ವರ್ಷ. ಆಮೇಲೆ ನನ್ನ ಸ್ನೇಹಿತರು ಹೇಳಿದ್ರು, ಯಾಕೋ ಇಷ್ಟೊಂದು ಕಷ್ಟಪಡ್ತೀಯ ತಿನ್ನೋ ಇಷ್ಟು ಅನ್ನಕ್ಕೆ ಅಂದಾಗ ನನಗೆ ಜ್ಞಾನೋದಯ ಆಯಿತು. ಹೌದಲ್ಲ. ಆಮೇಲೆ ಕೆಲವು ನನ್ನ ಸಹಪಾಠಿಗಳು, ಕಲಾವಿದರು, ನನಗಿಂತ ಹಿರಿಯ ನಟರು ಕೂಡ, ಹಣ. ಗುರು ನೀ ಹೇಳಿದ್ರೆ ಸಿನಿಮಾ ಸಿಗುತ್ತೆ ಗುರು, ನೋಡು ಗುರು. ಈಗಿನವ್ರು ಹೆಂಗೆ ಅವ್ರ ಕಾಂಬಿನೇಷನ್ಗಳು ಮಾಡ್ಕೊಂಡು ಅವರವರೇ ಇರ್ತಾರೆ, ಆ ಥರ ಆವಾಗ ಹೊಸಬ್ರಿಗೂ ಅವಕಾಶ ಇತ್ತು. ಇವತ್ತಿನವರೆಗೂ ಮಾರ್ಕೆಟ್ ಹಂಗೆ ಇರ್ತಿತ್ತು ಎಲ್ಲ ಹೀರೋಗಳ ಜೊತೆ. ಇವತ್ತಿನವರೆಗೂ ಇರಬೇಕಾಗಿತ್ತು ಆ್ಯಕ್ಚುಲಿ. ಇರಲಿ ಬಿಡಿ, ಅದು ನಮಗೇನು ಬೇಜಾರಿಲ್ಲ. ಆ ಥರ ನಾವು ಅವ್ರಿಗೆ ಹೋಗುತ್ತಲ್ಲ, ನಾನು ಸಿನಿಮಾ ಬಿಟ್ಟರೆ ಇವ್ರಿಗೂ ಹೋಗಲಿ ಅಂತ ಅಂದ್ಕೊಂಡು ಸಿನಿಮಾ ಬಿಡ್ತಿದ್ದೆ. ನಾ ಬಿಟ್ಟರೆ ಅವ್ರಿಗೆ ಹೋಗೋದು. ಓ, ನೀವು ಬಿಟ್ಕೊಡ್ತಿದ್ರಿ ಬೇರೆಯವ್ರಿಗೆ? ಬಿಟ್ಕೊಡ್ತಿದ್ದೆ. ಕೇಳಿದ್ದಕ್ಕೋಸ್ಕರ ಯಾಕೆ ಗುರು ಅಂತ ನನ್ನ ಸ್ನೇಹಿತರು ಕೇಳಿದ್ದಕ್ಕೆ, ಅಂದರೆ ನನ್ನ ಸಿನಿಮಾ ರಂಗದವರಲ್ಲ, ನನ್ನ ಆತ್ಮೀಯ ಸ್ನೇಹಿತರು. ಅವ್ರಿಗೊಂದಷ್ಟು ಕಾಸು ಬರಲಿ, ಅವ್ರಿಗೊಂದಷ್ಟು ಅವಕಾಶ ಹೋಗ್ಲಿ ಸಿಗ್ಲಿ. ಪಾಪ, ಸಿಗಲಿ, ಅವ್ರಿಗೂ ಸಂಸಾರ ಇದೆಯಲ್ಲ, ಮನೆ ಮಠ ನಡಿಬೇಕಲ್ಲ, ನಡೆಸ್ಬೇಕಲ್ಲ ಅಂತ ಹಿಂಗೆ ಕಡಿಮೆ ಮಾಡ್ಕೊಂಬಂದೆ. ಒಂದೊಂದೇ ಸಿನಿಮಾಗೆ ಬಂದೆ. ಹಾಗೆ ನೋಡಿ, ಒಂದು ಟೈಮಲ್ಲಿ ನಿಮ್ಗೆ ಅಷ್ಟು ಡಿಮ್ಯಾಂಡ್ ಸಿನಿಮಾ. ಅಟ್ ದ ಸೇಮ್ ಟೈಮ್ ನಿಮ್ಮನ್ನ ಅವಾಗ್ಲೂ ನಾಟಕ ಕರಿತಾ ಇದ್ರು, ಹೌದು. ಅವಾಗ್ಲೂ ಸ್ಟೇಜ್ ಕರಿತಾ ಇದ್ರು. ಹೌದು. ಎಷ್ಟು ಸುತ್ತಿದಿರಿ ಅಣ್ಣ ನೀವು ಹಂಗಾರೆ? ಸುಧೀರಣ್ಣ ಅವ್ರು ಕರೀತಿದ್ರು. ಯಾವುದು ಓ. ವಿಜಯ ರೆಡ್ಡಿ ಅವರು ಸಿನಿಮಾ. ಹೌದು. ಅಲ್ಲಿ ಇದು ಸಿನಿಮಾ ಆಯಿತು ನೋಡಿ, ಶಿವರಾಜ್ ಕುಮಾರ್ ಅವ್ರದ್ದು ಓಂ ಪಿಕ್ಚರು. ಓಮ ಅಥವಾ ತಾಯಿ ಸತ್ತೋಗಿರ್ತಾರೆ, ಜೋಗಿ.
ಜೋಗಿ ಸಿನಿಮಾ. ಆ ಲೊಕೇಶನಲ್ಲಿ ನಮ್ಮದು ಒಂದು ಸಿನಿಮಾ ಆವಾಗ ಮಾಲಾಶ್ರೀ ಅವರು ಸುನೀಲ್ ಹೀರೋ. ಓಕೆ. ವಿಜಯ ರೆಡ್ಡಿ ಅವರು ಇರಬೇಕು ಡೈರೆಕ್ಟ್ರು, ಅಥವಾ ಇನ್ನೂ ಯಾರ. ಅಲ್ಲಿ ಸುಧೀರಣ್ಣ ಅವರು ಮತ್ತು ಇನ್ನೂ ಒಂದಿಬ್ಬರು ವಿಲನ್ಗಳು ಪಾತ್ರ ಮಾಡಿ, ಎಲ್ಲ ದೊಡ್ಡ ದೊಡ್ಡ ನಟರುಗಳೇ. ಸುಧೀರಣ್ಣ ನಾವು ಕೂತ್ಕೊಂಡು ಮಾತಾಡೋಗಲ್ಲ, ಓ ಕೃಷ್ಣ ನಾಟಕಕ್ಕೆ ಹೋಗೋಣ ಕಣ, ಉತ್ತರ ಕರ್ನಾಟಕಕ್ಕೆ ಬಾರೋ, ಒಳ್ಳೆ ಸಂಭಾವನೆ ಕೊಡ್ತಾರೆ, ಡೈಲಿ ಕೊಡ್ತಾರೆ ಕಣೋ, ಅಂಥ ಅಭಿಮಾನ ಪ್ರೀತಿ ಅಲ್ಲಿ ಕಣೋ ಇರೋದು, ಬಾರೋ, ಒಳ್ಳೆ ಪೇಮೆಂಟ್ ಕೊಡಿಸ್ತೀನಿ ಅನ್ನೋರು. ಅಣ್ಣ ಅದೇನು ಹೆಂಗೆ ಮಾಡೋದು, ಆ ವೃತ್ತಿ ರಂಗಭೂಮಿ ಗೊತ್ತಿಲ್ಲ ಅಣ್ಣ, ಅಭ್ಯಾಸಿ ನಾಟಕಗಳು ಗೊತ್ತು, ಕಲಾಕ್ಷೇತ್ರ ನಾಟಕಗಳು ಗೊತ್ತು, ಕಲಿಸ್ಕೊಡ್ತೀನಿ ಬಾರೋ. ಯಾಕೆ ಕರಿತಿದ್ರು ಅಂದರೆ ನಮ್ಮ ಧೀರೇಂದ್ರ ಗೋಪಾಲ್ ಸರ್ ಅವರು ನಾಗಮಂಗಲ ಕಿಟ್ಟಿ ಇವತ್ತಿಗೂ ನಾಟಕಗಳು ಕೇಳ್ಬೋದು. ಹೌದು. ಅವರಿಬ್ಬರು ಕಾಂಬಿನೇಷನ್ ಮಾಡ್ಕೊಂಡಿದ್ರು. ಹೌದು. ನಮ್ಮಿಬ್ಬರದ್ದು ಕಾಂಬಿನೇಷನ್ ಮಾಡ್ಕೊಳ್ಳೋಣ ಅಂತ ಅವರು ಸುಧೀರ್ ಅವರು ಹೇಳಿದ್ರು. ಸುಧೀರ್ ಅವರು ಕ್ಯಾಸೆಟ್ ನಾಟಕದಲ್ಲೂ ನಮ್ಮ ಒಂದು ನಾಟಕ ಇದೆ ಸುಧೀರಣ್ಣ ಅವ್ರ ಜೊತೆಯಲ್ಲಿ. ನಾನು ಒಂಥರ ಬ್ರಿಟಿಷರ್ ಪಾತ್ರ ಮಾಡಿದ್ದೀನಿ, ಬ್ರಿಟಿಷರು ಕ್ಯಾರೆಕ್ಟರ್. ಅದು ಒಂದು ನಾಟಕ ಇದೆ. ಸುಧೀರಣ್ಣನ ಜೊತೆ ಒಂದು 2 ಆಗಿದೆ. ಧೀರೇಂದ್ರ ಗೋಪಾಲ್ ಅಣ್ಣ ಅವ್ರ ಜೊತೆ ಒಂದು 7-8 ಕ್ಯಾಸೆಟ್ ಆಗಿರ್ಬೋದು ನಾಟಕಗಳು. ಉತ್ತರ ಕರ್ನಾಟಕದ ಮಂದಿ ನಿಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾರೆ, ಭಾಳ ಪ್ರೀತಿ ಮಾಡ್ತಾರೆ ಕಲಾವಿದರನ್ನ. ಆದರೆ ಈಗ ಆ ಒಂದು ಹಿರಿಯ ಕಲಾವಿದರನ್ನ ಪ್ರೀತಿ ಮಾಡ್ತಾರೆ, ಈಗ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದರೆ ಊರಲ್ಲಿ ಮನೆಗೂ ಕಲಾವಿದರಾಗ್ಬಿಟ್ಟಿದ್ದಾರೆ ಇವತ್ತು. ಹಾಗೆ ಮನೆಗೂ ಕಲಾವಿದರು. ಹಳ್ಳಿಲಿ ದುಡಿಮೆ ಮಾಡ್ತಾ ಇಲ್ಲ, ಎಲ್ಲ ಬಂದ್ಬಿಟ್ಟಿದ್ದಾರೆ ಬೆಂಗಳೂರಿಗೆ. ಇದನ್ನೇ ನಂಬ್ಕೊಂಡು ಒಂದು 10-6 ವರ್ಷ ನಡೀತಾ, ಆಮೇಲೆ ಎಲ್ಲ ಹೊಸಬ್ರು ಬರ್ತಾ ಇದ್ದಾರೆ. ಫಾಸ್ಟ್ ಫುಡ್ ಹೆಂಗೆ ಹೋಟ್ಲುಗಳು ಶುರು ಆಗುತ್ತೆ, ಈ ಟೇಸ್ಟು ಅಯ್ಯೋ ಇದು ಸುಮಾರಾಗಿದೆ ಗಣ, ಇವಾಗ ಕೆಡಿಸ್ಬಿಟ್ಟ, ಬೇರೆ ಹೋಟ್ಲಿಗೆ ಹೋಗಲ್ವಾ. ಸೊ ಪ್ರತಿದಿನ ಪ್ರತಿ ಕಲಾವಿದರಿಗೂ ಒಂದು ಹೌದು ಏನೋ ಒಂದು ಟಾಸ್ಕ್ ಇದ್ದೇ ಇರುತ್ತೆ. ಇದ್ದೇ ಇದೆ ಇವಾಗ ಟಾಸ್ಕ್. ಇವಾಗ ಪ್ರೂವ್ ಮಾಡ್ಕೊಳ್ಳೇಬೇಕು, ಅಪ್ಡೇಟ್ ಆಗಬೇಕು. ಅದರಲ್ಲಿ ಹಣೆ ಬರ ಚೆನ್ನಾಗಿದ್ದರೆ ಮಾತ್ರ ಉಳಿತಾನೆ, ಜಡ್ಜ್ ಆಗ್ಬೋದು. ಈಗ ಅವನಿಗೆ ಕೆಲಸ ಕಡಿಮೆ ಆಗೋಗುತ್ತೆ ಅನ್ಕೊಳ್ಳಿ, ಸಿನಿಮಾದಲ್ಲಿ ಅವಕಾಶ ಕಡಿಮೆ ಆಗೋಯ್ತು, ಸ್ವಲ್ಪ ವರ್ಷ ಜಡ್ಜ್ ಆಗಿ ಹೋಗ್ತಾನೆ. ವೇದಿಕೆ ಕಾರ್ಯಕ್ರಮಗಳಿಗೆ, ರಾಜ್ಯೋತ್ಸವ, ಗಣಪತಿ ಹಬ್ಬ, ಅಲ್ಲಿಗೆ ಹೋಗ್ತಾರೆ. ಅಣ್ಣ ಕಲಾವಿದರಾಗೋದು ಈಸಿನಣ್ಣ? ಕಲಾವಿದರು ಈಗ ಈಸಿ, ಈಗ ಸುಲಭ. ಅವ್ರು ಏನು ಮಾಡ್ತಾರೋ, ಕೆಟ್ಟದಾಗೆ ಹಾಡು ಹೇಳಿದ್ರು ಇವತ್ತು ಸೂಪರ್ ಸ್ಟಾರ್. ಇವತ್ತು ಹುಚ್ಚುಚ್ಚಂಗೆ ಆಡಿದವರೆಲ್ಲ ಇವತ್ತು ಟಾಪ್ ಲೆವೆಲಲ್ಲಿ. ಪಾಪ ಅವ್ರಿಗೊಂದು ಹೊಟ್ಟೆಪಾಡು ನಡೀತಾ ಇದೆ. ನಡೀಲಿ. ನಿಮ್ಮ ಕಾಲದಲ್ಲೂ ಅದೊಂದು ಅಂದರೆ ನಮ್ಮನ್ನು ಪ್ರೂವ್ ಮಾಡ್ಕೋಬೇಕು, ನಮ್ಮ ತನ ತೋರಿಸ್ಬೇಕು, ಕಾಂಪಿಟೇಷನ್ ಇತ್ತಣ್ಣ. ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು, ಒಂದೇ ಟೇಕಲ್ಲಿ ಓಕೆ ಮಾಡಬೇಕು, ಆ ಒಂದು ಕಾಂಪಿಟೇಷನ್. ಯಾಕೆಂದ್ರೆ ಅವಾಗ ತುಂಬಾ ದಿಗ್ಗಜರಿದ್ರು, ಎಲ್ಲ ನಗ್ಸೋರಿದ್ರು. ನಿಮ್ ಜೊತೆಗಾರರು ಯಾರಿದ್ರು ಮತ್ತೆ ಹಿರಿಯರು ಯಾರಿದ್ರು, ಎಲ್ಲ ಮಾಸ್ಟರ್ಸ್ ನಗ್ಸೋದ್ರಲ್ಲಿ. ಆಗಿನ ನಟರುಗಳು 1 more ಅಂತ ಟೇಕ್ 3 ಅಂದ್ಬಿಟ್ರೆ, ಯಾಕೆ ಏನಾಯ್ತು, ಏನು ಪ್ರಾಬ್ಲಮ್, ನಾವೇ ಇವಾಗ ಸೈಡ್ಗೆ ಹೋಗಿ ಮೆತ್ತಿ ಕೇಳ್ತಾ ಇದ್ವಿ ಈ ಇವರು ಅಸಿಸ್ಟೆಂಟ್ ಕ್ಯಾಮರಾಮನ್ಗೆ. ಕೇಳ್ತಾ ಏನು ಪ್ರಾಬ್ಲಮ್ ಅಂದ್ರೆ ಹಂಗಿದ್ರು ಕಲಾವಿದರು. ಸಿಂಗಲ್ ಟೇಕ್ ಮುಗೀತು. ಸಿಂಗಲ್ ಟೇಕ್ಗೆ ಮಾಡಬೇಕು ಅಂತ ನಾವು ಅಷ್ಟು ಒಂದು ಇದರಲ್ಲಿ ಪಕ್ಕ. ಈಗ ಇಲ್ಲಿಂದ ಇಲ್ಲಿಗೆ ಹೇಳ್ಬಿಡೋಣ, ಇಷ್ಟುದ ಡೈಲಾಗ್ ಕೊಡಲಿ. ಈಗಿನವರು ಮಾತಾಡೋರು ಇದ್ದಾರೆ, ಇಲ್ಲ ಅಂತಲ್ಲ, ಮಾತಾಡೋಕ್ಕೆ ಸಾಧ್ಯನಾ, ಇದ್ದಾರೆ, ಇಲ್ಲ ಅಂತಲ್ಲ. ಪ್ರಾಂಪ್ಟ್ ಮಾಡಬೇಕು. ನಿಮಗೆಲ್ಲ ಹಂಗಿಲ್ಲ, ಪೇಜ್ ಗಟ್ಟಲೆ ಕೊಟ್ಟರೆ ಹೇಳಿ ಮುಗಿಸ್ತಿದ್ವಿ. ಆದರೆ ಸಂಸಾರದ್ದು ಸಿಕ್ಕಾಪಟ್ಟೆ ಟೆನ್ಷನ್ ತಗೊಂಡ್ಬಿಟ್ರೆ 1 more ಆಗಿದ್ದು ಉಂಟು. ಯಾಕೆಂದರೆ ರೆಸ್ಟ್ಲೆಸ್. ಇಲ್ಲ ನೋಡೋಣ, ಅಡ್ಜಸ್ಟ್ ಮಾಡ್ಕೊಂಡು ಬನ್ನಿ ಅಣ್ಣ, ಇಲ್ಲ ಅಣ್ಣ ತುಂಬ ಕಷ್ಟ, ಬೆಳಗಿನ ಜಾವ ಬಂದಿದ್ದೀನಿ, ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಬೇಕು, ಬೇಡಣ್ಣ ನೋಡಿ ಸ್ವಲ್ಪ ರೆಸ್ಟ್ ತೊಗೊಂಡು ಬರ್ತೀನಿ. ಇಲ್ಲ ಅಣ್ಣ ಅವ್ರು ಯಾರೋ ಕಲಾವಿದರು ಫ್ಲೈಟ್ಗೆ ಹೋಗ್ಬೇಕಂತೆ, ಸೆಕೆಂಡ್ ಹೀರೋಯಿನ್ನು ಫ್ಲೈಟ್ಗೆ ಹೋಗ್ಬೇಕಂತೆ, ದಯಮಾಡಿ ಅಡ್ಜಸ್ಟ್ ಮಾಡಿ ಅಣ್ಣ ಇವತ್ತೊಂದು ದಿನ. ಹೋದಾಗ 1 more ಆಗೋ ಚಾನ್ಸಸ್ಸು ಉಂಟು. ಚೆನ್ನಾಗಿ ಆ್ಯಕ್ಟ್ ಮಾಡಲಿಲ್ಲ ಅಂದ್ರೆ ನಮಗೆ ಗೊತ್ತಾಗ್ಬಿಡುತ್ತೆ. ಕರೆಕ್ಟು. ಉಮಾಶ್ರೀ ಅವರು ಒಂದು ಸಿನಿಮಾ, ಯಾರು ಅಬ್ಬಾಯಿ ನಾಡು ಅವರು ನಿರ್ಮಾಪಕರು, ಭಾಳ ವರ್ಷದ ನಂತರ ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ತಾಯವ್ವ, ಆ ಚಿತ್ರದ ನಾಯಕ ನಟರು ಯಾರು ಹೇಳಿ ಸರ್ ನೋಡೋಣ? ಸುದೀಪ್ ಅವರು. ಎಸ್, ನಿಮಗೆ ಗೊತ್ತಿದೆ. ಭಾಳ ಜನ ಸ್ಪರ್ಶ ಅಂತಾರೆ. ಹೌದು, ಸ್ಪರ್ಶ ಅಲ್ಲ, ತಾಯವ್ವ ಫಸ್ಟು. ಕರೆಕ್ಟ್.
ಅದರಲ್ಲಿ ಒಂದು ಶಾರ್ಟ್ ಹಾ. ಸ್ಟುಡಿಯೋದಲ್ಲಿ ಹಾ. ಫ್ಲೋರಲ್ಲಿ ಟೇಕ್ ಓಕೆ ಅಂತಂದರು. ಹ್ಮ್. ಇವರು ಅಲ್ಲಿ ಆ ಕಡೆ ಕೂತ್ಕೊಂಡು ಅಳ್ತಾ ಇದ್ದಾರೆ. ನನಗೆ ಸಮಾಧಾನ ಇಲ್ಲ, ಒನ್ ಮೋರ್ ಮಾಡಬೇಕಾಗಿತ್ತು ನಾನು. ಓಕೆ ಅಂತ ಹೇಳ್ಬಿಟ್ರು. ಉಮಾಶಿ ಅವರು. ಓ ಅಂತ ಮಹಾನ್ ನಟಿ ಒನ್ ಮೋರ್ ಮಾಡಬೇಕಾಗಿತ್ತು ಅಂತ ಇದ್ದಾರೆ. ಅಯ್ಯೋ. ಆ? ಅಮ್ಮ ಯಾಕೆ ಏನಿಲ್ಲ, ತೊಂದರೆ ಇಲ್ಲ, ಬಿಡಮ್ಮ, ಓಕೆ ಓಕೆ ಬಿಡು, ಇಲ್ಲ ಇನ್ನೂ ಚೆನ್ನಾಗಿ ಮಾಡಬೇಕು ಕಣ ನಾನು ಅಂತಾರೆ. ಡೆಡಿಕೇಶನ್ ನೋಡಿ. ಡೆಡಿಕೇಶನ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗ್ಬೇಕಲ್ಲ, ಆಗ್ಬೇಕಲ್ಲ. ನಾನು ಮಾಡಿದ್ದೀನಿ ಆಕ್ಟಿಂಗ್ ಅಂತ. ಅಲ್ಲ, ನಮಗೆ ಗೊತ್ತಾಗ್ಬಿಡುತ್ತೆ ನಾವು ಆ್ಯಕ್ಟ್ ಮಾಡುವಾಗ, ನಮಗೆ ಗೊತ್ತಾಗ್ಬಿಡುತ್ತೆ. ನಾವು ಕೆಲಸ ಒನ್ ಮೋರ್ ಮಾಡೋಣ ಸರ್, ನೀವೇ ಹೇಳ್ಬಿಡ್ತೀರಿ. ಹೇಳ್ಬಿಡ್ತೀವಿ. ಅವ್ರಿಗೆ ಓಕೆ ಇದ್ರು ನೀವೇ ಹೇಳ್ತೀರಿ. ಹಾಂ. ಉದಾಹರಣೆಗೆ ಕಾಳಿ ಅಂತ ಒಂದು ಸಿನಿಮಾ. ಹಾ. ಕಾಳಿ. ಹ್ಮ್. ನನ್ನ ಆತ್ಮೀಯ ಸ್ನೇಹಿತ ಹ್ಮ್. ಆತ. ಅರ್ಜುನ್ ಸರ್ಜಾಗೆ ಆತ್ಮೀಯರಾದರು ಅವರು. ಓಕೆ. ತೆಲುಗು ಸಿನಿಮಾ, ಹಾ. ತಮಿಳು ಸಿನಿಮಾ ಅಲ್ಲಿ ಬ್ಯುಸಿ ಆಗುವಂಥ ಸಮಯ. ಹ್ಮ್. ಆ ಸಮಯದಲ್ಲಿ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದ್ದ. ಹ್ಮ್. ಸೊ ಇಲ್ಲಿ ಕಾಳಿ ಸಿನಿಮಾ ಮಾಡ್ತಾ ಇದ್ದಾರೆ. ದೇವರಾಜ್ ಅವರು ಹೀರೋ ಅಂತ ಕಾಣ್ತದೆ ಕಾಳಿ ಸಿನಿಮಾಗೆ, ಹ್ಮ್. ದೊಡ್ಡ ಡೈರೆಕ್ಟ್ರು. ಹ್ಮ್. ಒಂದು ಫೈಟ್ ಸೀನು, ಬೆಡ್ ಮೇಲೆ ಹೀರೋ ಏನೋ ಮಲಗಿರ್ತಾರದು ಕಾಣುತ್ತೆ. ಈತ ಒಂದು ಸ್ಟೂಲಿಂದ ಹಿಂಗೆ ಪಲ್ಟಿ ಹೊಡೆದು ಪಲ್ಟಿ ಹೊಡಿಬೇಕು ಬೆಡ್ ಮೇಲೆ. ಬೆಡ್ ಮೇಲೆ ಹೊಡಿಬೇಕು. ಹೀರೋ ಏನು ಮಾಡ್ತಾರೆ, ಇವ್ರ ಮೇಲೆ ಬಂದಂಗದು ಮೇಲೆ ಬೀಳಂಗೆ. ಇವ್ರೇನು ಮಾಡ್ತಾರೆ, ಕೈನಲ್ಲೋ ಕಾಲಿನಲ್ಲೋ ಹಿಂಗೆ ಪುಷ್ ಮಾಡ್ತಾರೆ ಅನಿಸುತ್ತೆ. ಮಾಡುವಾಗ ಅದು ಪಲ್ಟಿ ಆಗೋದು ಅಲ್ಲಿ. ಅವ್ರು ಯಾರೋ ಒನ್ ಮೋರ್ ಮಾಡೋಣ ಅಂತಂದ್ರಂತೆ. ಆಮೇಲೆ ಫೈಟ್ ಮಾಸ್ಟ್ರು ಅಲ್ಲ ಕ್ಯಾಮ್ರಾಮನ್, ಇಲ್ಲ ಓಕೆ ನನಗೆ ಓಕೆ ಕ್ಯಾಮ್ರಾಮನ್ ಹೇಳಿದ್ದಾರೆ. ಫೈಟ್ ಮಾಸ್ಟ್ರ್ ಇಲ್ಲ ಒನ್ ಮೋರ್ ಮಾಡ್ಬೇಕು ಅಂತಂದಿದ್ದಾರೆ. ಇಲ್ಲ ಶಾರ್ಟ್ ಓಕೆ ಅಂತ ಹೇಳಿದ್ಮೇಲೆ ದೇವರಾಜ್ ಅವರು ಓಕೆ ಅಂತಂದರು. ಯಾರು ಹೀರೋ ಇದ್ದರು ಅವರ ಓಕೆ ಅಂದರು. ಆಮೇಲೆ ಕ್ಯಾಮ್ರಾಮನ್ನು ಹೇಳಿದ್ರು. ಅಂದಮೇಲೆ ಈತನಿಗೆ ನನ್ನ ಸ್ನೇಹಿತ ವಿಲನ್ ಕ್ಯಾರೆಕ್ಟ್ರು. ಸೊ ಆತ ಇಲ್ಲ ಒನ್ ಮೋರ್ ಮಾಡೋಣ ಸರ್, ಇಲ್ಲ ಓಕೆ ಇಲ್ಲ ಸರ್ ಪ್ಲೀಸ್ ಸರ್ ಒನ್ ಮೋರ್. ಆತನಿಗೊಂದು ಏನೋ ಇದು ಒನ್ ಮೋರ್ ಅಂತಂದಮೇಲೆ ನೆಕ್ಸ್ಟ್ ಶಾರ್ಟು ಹಿಂಗೆ ಹೋಗಿ ಏನಾಗೋಯ್ತು, ನೆಕ್ಕು ಕೊಟ್ಬಿಟ್ರು. ಬಿದ್ದಾಗ ಆಯ್ತು, ಸ್ಪೈನಲ್ ಕಾರ್ಡ್ ಕಟ್ ಆಯಿತು. ಅಯ್ಯೋ ಪಾಪ 3 ದಿವಸನೋ ಅದೆಷ್ಟೋ ದಿವಸನೋ ಜೀವಂತವಾಗಿದ್ದರು ಮಲ್ಲಿಗೆ ಹಾಸ್ಪಿಟಲ್. ಆಮೇಲೆ ನಿರ್ಮಾಪಕರುಗಳು ಬರ್ತಾಯಿದ್ದಾರೆ, ಡೈರೆಕ್ಟ್ರುಗಳು ಬರ್ತಾಯಿದ್ದಾರೆ, ಬೇರೆ ಬೇರೆ ಡೈರೆಕ್ಟ್ರು ನಿರ್ಮಾಪಕರು ಎಲ್ಲ ಬರ್ತಾಯಿದ್ದಾರೆ ನೋಡೋದಕ್ಕೆ. ಗಡ್ಡ ಬೆಳ್ಕೊಂಡಿತ್ತಲ್ಲ, ಅದು ಎಷ್ಟು ದಿನ ಆಗಿತ್ತೋ. ನಾನು ಕೂಡ ಹೋಗಿ ನೋಡ್ಕೊಂಬಂದಿದ್ದೆ. ಶೇವ್ ಮಾಡಿಕೊಂಡು ಏನೋ ಅವ್ರದ್ದು ಫಲಹಾರ ಏನೋ ಹಣ್ಣು ತಿಂಡಿನೋ ಏನೋ ಮುಗಿಸ್ಕೊಂಡು ಮಲಗಿರೋದು ಅಷ್ಟೇ. ಆಮೇಲೆ ಹೇಳಲಿಲ್ಲ ಮೇಲೆ. ಯಾರು ಸರ್? ಹೆಸರು ಅಂದ್ರೆ ಒಂದು ಆಕ್ಟಿಂಗ್ಗೆ, ಅಭಿನಯಕ್ಕೆ, ಡೆಡಿಕೇಶನ್ಗೆ ಒಂದು ಜೀವನ ಹೊಟ್ಟೋಗ್ಬಿಡುತ್ತೆ ಸರಿ. ನೋಡಿ ಹೋಗ್ಬಿಡ್ತು. ಅವ್ರ ಫ್ಯಾಮಿಲಿ ಏನಾಗಬೇಕು, ಅದೊಂದು ನೋವಿದೆ. ಕೆಲವು ಹೀರೋಗಳು ಹೆಲ್ಪ್ ಮಾಡಿರ್ತಾರೆ, ಸ್ವಲ್ಪ ಮಾಡಿರ್ತಾರೆ. ಆದರೆ ಈಗ ಅದು ಅಂಥ ಒಂದು ಕಷ್ಟದ ಸಮಯ ಬಂದಾಗ ನಾನು ದರ್ಶನ್ ಅವ್ರ ಹತ್ರ ಹೋಗಿದ್ದುಂಟು. ನಾನು ಹಣ ಕೇಳಬೇಕು ಅಂತ ಹೋಗಲಿಲ್ಲ. ಸರ್ ನಿಮ್ಮ ಜೊತೆಯಲ್ಲಿ ಬುಲ್ಬುಲ್ ಸಿನಿಮಾ ಮಾಡಿದ್ಮೇಲೆ, ಅವ್ರ ಸ್ವಂತ ಸಿನಿಮಾ ಮಾಡಿದ್ಮೇಲೆ ನನಗೆ ಒಳ್ಳೆಯ ಹೆಸರು ಬಂತು. ಅದರಿಂದ ನನ್ನ ಪಾತ್ರನ ಭಾಳ ಇಷ್ಟಪಡ್ತಾ ಇದ್ದಾರೆ ನಿಮ್ಮ ಅಭಿಮಾನಿಗಳು ಕೂಡ. ಯಾಕೆ ನಮ್ಮ ಗುರುಗಳ ಪಿಕ್ಚರಲ್ಲಿ ನೀವು ಮಾಡ್ತಾ ಇಲ್ವಲ್ಲ ಅಂತ ಕೇಳ್ತಾರೆ ನಿಮ್ಮ ಅಭಿಮಾನಿಗಳು ಕೂಡ. ಅದಕ್ಕೋಸ್ಕರ ನಿಮ್ಮ ಜೊತೆಯಲ್ಲಿ ಮಾಡಿದ್ರೆ, ತಮ್ಮಂಥ ಟಾಪ್ ಹೀರೋಗಳ ಜೊತೆ ಮಾಡಿದ್ರೆ ನಾವು ಇನ್ನೂ ಇದ್ದೀವಿ ಅಂತ ಅಭಿಮಾನಿಗಳಿಗೆ ಗೊತ್ತಾಗುತ್ತೆ. ನೀವೇ ಕೇಳ್ಕೊಂಡ್ರಿ? ನಾನೇ ಕೇಳ್ಕೊಂಡೆ. ಅಂದರೆ ನಾನೇ ಹೋಗಲಿಲ್ಲ, ನನ್ನ ಸ್ನೇಹಿತರುಗಳು, ನಮ್ಮ ಮಾಧ್ಯಮದ ಮಿತ್ರರು, ಹೋಗಿ ಸರ್ ಅವ್ರ ಜೊತೆಲೆಲ್ಲ ಎಂತೆಂಥ ಒಳ್ಳೆ ಪಾತ್ರಗಳು ಮಾಡಿದ್ದೀರಾ. ಮಾಧ್ಯಮದವರು ನನ್ನ ಸ್ನೇಹಿತರು ಹೇಳಿದ್ಮೇಲೆ ನಾನು ಹೋಗೋಕ್ಕೆ ಆಯಿತು, ಸ್ವಾಭಿಮಾನ ಬಿಟ್ಟು ಹೋಗಬೇಕು. ಸ್ವಾಭಿಮಾನ ಬಿಡಿ ಸರ್ ನೀವು ಸ್ವಾಭಿಮಾನನ. ಯಾಕೆ ನಿಮ್ಮ ಅಭಿಮಾನಿಗಳು ನೋಡಬೇಕು, ನಾವುಗಳು ಇವತ್ತು ನೋಡಬೇಕು ಅನ್ನೋ ಆಸೆ ಪರದೆ ಮೇಲೆ. ಹೋಗಿ ಕೇಳಿ, ತಪ್ಪೇನಿಲ್ಲ ಅಂತಂದರು. ಆವಾಗ ಸ್ವಾಭಿಮಾನ ಬಿಟ್ಟು ಹೋದ್ ಕೇಳಿದೆ. ಹಿಂಗೆ ಹೇಳಿದಾಗ
ಅದು ನನ್ನ ಕೈ ಇಲ್ಲ, ನಾನು ಅದರಲ್ಲೆಲ್ಲ ಭಾಗವಹಿಸಲ್ಲ. ಆಮ್, ಎಲ್ಲ ಮಕ್ಕಳಿಗೆ ಫೀಸು, ಮನೆ ಸಂಸಾರ ನಡೆಸೋದು, ಒಬ್ಬ ಮಗ ಓದ್ತಾ ಇದ್ದಾನೆ ಅಂತ ಹೇಳಿದಾಗ ಅವರು ಹಣ ಸಹಾಯ ಮಾಡಿದ್ರು. ದರ್ಶನ್ ಅವರು. ಹೌದು ಹೌದು ಹೌದು. ಇನ್ನೊಂದಿಬ್ಬರು ಮೂವರ ಹತ್ರ ಹೋದೆ, ಅಂದರೆ ಸಿನಿಮಾ ಮಾಡೋಕ್ಕೋಸ್ಕರ ಹೋದೆ, ಹಣ ಕೇಳಲಿಲ್ಲ. ಹೋದರೆ ಇಲ್ಲ. ನೋಡಿ, ದರ್ಶನ್ ಅವರು ಹೆಲ್ಪ್ ಮಾಡಿದ್ದು ಯಾರಿಗೂ ಗೊತ್ತೇ ಇಲ್ಲ. ಎಷ್ಟೋ ಜನ ನಾಯಕ ನಟರು ಮಾಡಿದ್ದಾರೆ, ಅದು ಗೊತ್ತಾಗಲ್ಲ. ಬಟ್ ಅತಿ ಹೆಚ್ಚು ಸಹಾಯ ಮಾಡಿರೋರು ದರ್ಶನ್ ಅವರು ಅಂತ ಇವತ್ತಿಗೂ ಎಷ್ಟು ಜನ ಮಾತಾಡ್ತಾ ಇದ್ದಾರೆ.